ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಅಲ್ಲಿ ದಲಿತ ಸಿಎಂ ವಿಚಾರ ಮೊದಲಿನಿಂದಲೂ ಸದ್ದು ಮಾಡ್ತಾನೆ ಇದೆ. ದಲಿತ ನಾಯಕರೆಲ್ಲ ಒಗ್ಗೂಡಿದ್ರೆ ದಲಿತರೊಬ್ಬರು ಸಿಎಂ ಆಗೋದು ದೊಡ್ಡ ವಿಚಾರವೇ ಅಲ್ಲ. ಆದರೆ ಪ್ರಮುಖ ಸಚಿವರಲ್ಲೇ ಈ ಬಗ್ಗೆ ಕ್ಲಾರಿಟಿ ಇಲ್ಲ. ಒಬ್ಬರ ಕಾಲನ ಇನ್ನೊಬ್ಬರು ಎಳೆದುಕೊಂಡು ಸಿಕ್ಕ ಅವಕಾಶವನ್ನ ಕೈ ಚೆಲ್ಲಿಕೊಳ್ತಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ದಲಿತ ಸಿಎಂಗೆ ಹುದ್ದೆ ಕ್ಲೈಮ್ ಮಾಡಿದ ಪರಮೇಶ್ವರ್ ಸಾಮರ್ಥ್ಯದ ಬಗ್ಗೆ ಮಾತಾಡಿ ಕುತೂಹಲ ಹೆಚ್ಚಿಸಿದ ಪರಂ. ಹೈಕಮಾಂಡ್ ಭೇಟಿ ಬಗ್ಗೆಯೂ ಪರಮೇಶ್ವರ್ ಸುಳಿವು. ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ತಾರಕಕ್ಕೇರಿರುವಾಗಲೇ ದಲಿತ ಸಿಎಂ ಕೂಗು ಕೂಡ ಜೋರಾಗ್ತಿದೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಎಚ್ಸಿ ಮಹದೇವಪ್ಪ ಹೀಗೆ ಕೆಲವು ಸೀನಿಯರ್ ಸಚಿವರ ಹೆಸರುಗಳು ರೇಸ್ನಲ್ಲಿ ಕೇಳಿಬರ್ತಿದೆ. ಆದರೆ ಹೈಕಮಾಂಡ್ ಮುಂದೆ ಗಟ್ಟಿಯಾಗಿ ಮಾತನಾಡೋರು ಯಾರೂ ಇಲ್ಲ. ಬದಲಾಗಿ ದಲಿತ ಸಚಿವರಲ್ಲೇ ಭಿನ್ನಾಭಿಪ್ರಾಯಗಳು ಜೋರಾಗಿವೆ. ಕೆಲವರು ಸಿದ್ದರಾಮಯ್ಯ ಬಣದಲ್ಲಿದ್ದರೆ ಇನ್ನು ಕೆಲ ನಾಯಕರು ಡಿಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಹೀಗಾಗಿ ಗಟ್ಟಿಯಾಗಿ ಮಾತನಾಡೋರು ಇಲ್ಲದೆ ದಲಿತ ಸಿಎಂ ಕೂಗು ಅಡಗಿ ಹೋಗ್ತಿದೆ. ಆದರೂ ಪರೋಕ್ಷವಾಗಿ ದಲಿತ ಸಿಎಂ ವಿಷಯ ಪ್ರಸ್ತಾಪಿಸಿ ಜೀವಂತವಾಗಿಡುವ ಯತ್ನವನ್ನ ನಡೆಸಲಾಗ್ತಿದೆ. ಆದರೆ ಈ ಬಾರಿ ಗೃಹ ಸಚಿವ ಪರಮೇಶ್ವರ್ ಅವರ ಮಾತುಗಳು ದಲಿತ ಸಿಎಂ ವಿಚಾರವನ್ನ ಮತ್ತೆ ಒಂದು ಹೆಜ್ಜೆ ಮುಂದಕ್ಕೆ ತಂದಿಟ್ಟಿದೆ. ದಲಿತ ಸಿಎಂ ಸ್ಥಾನವನ್ನ ಕ್ಲೈಮ್ ಮಾಡಿಕೊಳ್ಳಲು ತಮ್ಮ ಕೆಪಾಸಿಟಿ ಬಗ್ಗೆ ಪರಮೇಶ್ವರ್ ಮಾತನಾಡಿದ್ದಾರೆ. ಸಾಮರ್ಥ್ಯ ಎಷ್ಟು ಸರಿ ಪ್ರೂವ್ ಮಾಡ್ಬೇಕ್ರಿ. ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ 8 ವರ್ಷ ಕೆಲಸ ಮಾಡಿದ್ದೀನಪ್ಪ. ಸಾಮರ್ಥ್ಯ ಇಲ್ಲದೆ ಕೆಲಸ ಮಾಡಿದ್ನಾ? 2 ಸಾರಿ ಪಕ್ಷಕ್ಕೆ ಅಧಿಕಾರಕ್ಕೆ ತಂದಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಅದು ಕೆಲಸ ಆಗುತ್ತಾ? ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಾಮರ್ಥ್ಯ ಇಲ್ಲದೆ ಉಪಮುಖ್ಯಮಂತ್ರಿ ಮಾಡಕ್ಕಾಗುತ್ತಾ? ಸೊ ಸಾಮರ್ಥ್ಯ ಬಗ್ಗೆ ನನ್ನ ವಿಷಯದಲ್ಲಿ ಯಾರು ಕೂಡ ಪ್ರಶ್ನೆ ಮಾಡುವಂತದ್ದಿಲ್ಲ. ಐ ಹ್ಯಾವ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಐ ಆಮ್ ಕೇಪಬಲ್. ಆದ್ರೆ ಸನ್ನಿವೇಶಗಳು ಪಕ್ಷದ ತೀರ್ಮಾನಗಳು ಆಗ್ಬೇಕು. ಇನ್ನು ನಿನ್ನೆಯಷ್ಟೇ ಕೆಎನ್ ರಾಜಣ್ಣನವರು ಪರಮೇಶ್ವರ್ ಅವರಿಗೆ ಮೊದಲು ಕೂಲಿ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಇದರ ಬೆನ್ನಲ್ಲೇ ಪರಮೇಶ್ವರ್ ಕೂಡ ತಮ್ಮ ಸಾಮರ್ಥ್ಯದ ಬಗ್ಗೆ ಮಾತಾಡಿ ಪರೋಕ್ಷವಾಗಿ ಕೂಲಿ ಕೇಳಿದ್ದಾರೆ. ಆದರೆ ದಲಿತ ಸಿಎಂ ವಿಚಾರವಾಗಿ ಕೆಲ ನಾಯಕರು ಬಿಟ್ರೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದು ಅಪ್ರಸ್ತುತ ಅನ್ನೋ ರೀತಿಯ ಮಾತನಾಡಿದ್ದಾರೆ. ದಲಿತ ಸಿಎಂ ವಿಚಾರವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಿದ್ದಾರೆ. ಒಟ್ನಲ್ಲಿ ದಲಿತ ಸಿಎಂ ವಿಚಾರ ಜೀವಂತವಾಗಿಟ್ಟು ರಾಜಕೀಯ ಲಾಭದ ನಿರೀಕ್ಷೆಯಲ್ಲಿದೆ. ದಲಿತ ಸಚಿವರ ಟೀಮ್ ಎಐಸಿಸಿ ಅಧ್ಯಕ್ಷರೇ ದಲಿತರಾಗಿದ್ರೂ ಸಿಎಂ ಸ್ಥಾನ ಕೊಡಿಸಲ್ಲ, ಯಾವುದೇ ಪ್ರಯತ್ನ ಅಥವಾ ವಿಶ್ವಾಸ ಇಲ್ಲ ಎಂಬುದು ಪರಮ ಸತ್ಯ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.